ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಜಮಾನ್ರೆ, ಪೆಟ್ಟಿಗೆ ತೆಗೀರಿ. ಬೀಗ ಇಲ್ಲ ನಾನಿ. ಇದೇನು ಯಜಮಾನ್ರೆ? ಇದನ್ನ ಓಪನ್ ಮಾಡಬೇಕು ಅಂದ್ರೆ ಬಹುಶಃ ನಮ್ಗೆ ಕೋಡ್ ಬೇಕಾಗುತ್ತೆ ಅನ್ಸತ್ತೆ. ತೆಗಿಯಕ್ಕಾಗೋದಿಲ್ವಾ? ಕಷ್ಟನೇ, ಹೊಡೆದಾಕ್ಲೇಬೇಕು ಅನ್ಸತ್ತೆ. ಬಂಗಾರದಂತ ಪೆಟ್ಟಿಗೆ ಯಜಮಾನ್ರೆ. ಪೆಟ್ಟಿಗೆ ಕಬ್ನದ್ದು, ಚಿನ್ನದ್ದೇನಲ್ಲ ಬಿಡು. ರೀ, ಅದ್ರಲ್ಲಿ ಏನಿದೆಯೋ ಏನೋ, ಯಾರೇ ಗೊತ್ತು? ಓಹ್, ವಿಷಯಲಕ್ಷ್ಮನವ್ರಿಗೆ ಗೊತ್ತಾಗ್ಬೇಕು. ಬಲವಂತವಾಗಿ ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ಕೈಗೆ ಗಾಯ ಆಗುತ್ತೆ ಅನ್ಸತ್ತೆ. ಈಗ ಏನ್ ಮಾಡೋಣ ಯಜಮಾನ್ರೆ? ಮಲ್ಕೊಳ್ಳೋಣ. ನೋಡ್ದ್ಯಾ, ಕೋಳಿನೂ ಕೂಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಾದ್ರೆ ಸೂರ್ಯನೇ ಬರ್ತಾನೆ. ಮತ್ತೆ ಇದನ್ನೆಲ್ಲ ಬಿಟ್ಬಿಡ್ತೀರಾ? ಮನೇಲಿಡೋಣ. ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ಪೆಟ್ಟಿಗೆನ ಹೊರಗಡೆ ತೆಗೆದ್ರು. ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ಹೌದಾಂಟಿ, ಆದ್ರೆ ಕೇಳಕ್ಕಾಗಲ್ಲ. ನೈನಿ ಮನೆ ಒಳಗಾದ್ರೂ ಸೇರಿಸ್ತಾಳ? ನಾವ್ ಹೋಗ್ಬಾರ್ದು. ಅವಳ ತಂಗಿನ ಅಲ್ಲಿಗೆ ಕಳಿಸಿ ಅದ್ರಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಓಪನ್ ಆಗದೆ ಇದ್ದಾಗ ಅವ್ರಿಗಾದ್ರೂ ಹೇಗ್ ಗೊತ್ತಾಗುತ್ತೆ? ನಯನಿ ಅಷ್ಟು ಈಸಿಯಾಗಿ ಯಾವ್ದನ್ನು ಬಿಟ್ಕೊಡಲ್ಲ ಕಣೋ. ಪ್ರೆಗ್ನೆಂಟ್ ಆಗಿದ್ರು ಕೂಡ ಸೈಕಲ್ ರೇಸಲ್ಲಿ ಗೆದ್ದು 10 ಲಕ್ಷ ತಗೊಂಡ್ಲು. ಅಷ್ಟು ದೊಡ್ಡ ಗುಂಡಿ ತೋಡೋದಿಕ್ಕೆ ಗಂಡನ್ ಜೊತೆ ಸಹಾಯಕ್ ನಿಂತ್ಕೊಂಡಿದ್ಲು. ಖಂಡಿತವಾಗ್ಲೂ ಆ ಬಾಕ್ಸ್ ಅನ್ನ ಓಪನ್ ಮಾಡಿರ್ತಾಳೆ. ಇವತ್ತೇ ಸುಮನನ್ನ ಅಲ್ಲಿಗೆ ಕಳಿಸ್ತೀನಿ. ಸರಿಯಾಗಿ ಯೋಚಿಸಿ ನೆಕ್ಸ್ಟ್ ಮೂವ್ ಮಾಡ್ಬೇಕಂಟಿ. ನಾವಿಬ್ರು ಅಕ್ಕ ತಂಗಿರು ಪೆಟ್ಟಿಗೆಲಿರೋದನ್ನ ಹಂಚ್ಕೊಳ್ಳೋಣ ಅಂದ್ರೆ ನಯನಿ ಒಪ್ಕೊಳ್ಳಲ್ಲ. ಸುಮನನ್ಗೇನ್ ಹೇಳ್ಬೇಕು ಅಂತ ನನಗ್ ಗೊತ್ತಿದೆಯಲ್ಲ. ಓ, ಹೌದಲ್ವಾ? ಕೂಡ್ ಬರ್ಬೇಕು ಅಂತಂದ್ರೆ ಅದು ನನ್ಗೆ ಆತರ ಅರ್ಥ ಆಯ್ತು ಚಿಕ್ಕ ಯಜಮಾನ್ರೆ. ಕೂಡ್ ಬಂದಿದ್ರೆ ನಮ್ಗೆ ಸಿಕ್ತಿತ್ತಲ್ವೇನಮ್ಮ? ನೈನಿ ಅಂತ ಒಳ್ಳೆ ಜಾತಕ ಇರೋರು ಸಿಗುತ್ತೆ ಹೊರತು ನಿಮ್ಗೆಲ್ಲ ಸಿಗಲ್ಲ. ವಿಷಯ ಇವ್ರಿಗೆ ಗೊತ್ತಿಲ್ಲದೆ ಇದ್ರು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ನಯನಿಗ್ ಸಿಕ್ಕಿದ್ರು ಸುಮನಾಗೇನಾದ್ರೂ ಕೊಡ್ತಾಳ ಹೇಗೆ? ಯಾಕೆ ಕೊಡಲ್ಲ ಬಾವಾ? ಒಡ ಹುಟ್ದವಳು ಕೇಳೋ ಹಕ್ಕಿದೆ ನನ್ಗೆ. ಅವಳು ನನ್ಗೆ ಕೊಡ್ಲೇಬೇಕು ಬಾವಾ. ನಿನಗೇನ್ ಕಮ್ಮಿ ಆಗಿದೆ ಅಂತ ಪಾಪ ಅವ್ರ ಹತ್ರ ಹೋಗಿ ಕೇಳ್ತೀಯಾ? ನೀವ್ ಮನೇಲೆ ಕೂತು ದುಡ್ಡು ಸಂಪಾದನೆ ಮಾಡ್ತೀರಾ ಅನ್ಕೊಂಡು ಇಲ್ಲೇ ಇರ್ಬೇಕಾ? ಇಲ್ಲಿರಕ್ ಇಷ್ಟ ಇಲ್ಲ ಅಂದ್ರೆ ನಿನ್ ತವ್ರ ಮನೆಗೆ ಹೋಗು. ತವ್ರ ಮನೆಗೆ ಯಾಕೆ ಹೋಗ್ಲಿ? ನನ್ ನೈನಿ ಅಕ್ಕ ಮನೆಗೆ ಹೋಗ್ತೀನಿ. ವಟಾರದಲ್ಲಿ ನಿನಗಿರಕ್ಕಾಗಲ್ಲ ಅಂತ ಯಾವ ಪೂಜೆಗೂ ಹೋಗ್ಲಿಲ್ವಲ್ಲಮ್ಮ? ಸುಮ್ನೆ ಡ್ಯಾಡ್, ಹೀಗ್ ಮಾಡಿದ್ರೆ ಇವಳನ್ನ ನಾವೆಲ್ಲ ತಡೀತೀವಿ ಅಂತ. ನೀನ್ ಮೊದ್ಲೇ ಕೋಪಿಷ್ಟ ಅಲ್ವಾ ವಿಕ್ರಾಂತ್? ಇರು ಅಂತ ಬಾಯಿ ಮಾತ್ಗೂ ಹೇಳಲ್ಲ ಅಂದ್ರೆ ಏನೇ? ಸುಮನ ಅವಳ ಅಕ್ಕನ ಮನೆಗೆ ಹೋಗ್ಬೇಕಾ? ಈಗಂತದೇನಾಯ್ತು ಅಂತ ಹೀಗ್ ಮಾತಾಡ್ತಿದ್ಯಾ? ಪಾಪ ಸುಮನನ್ ಮನ್ಸು ನೋವಾಯ್ತು ಅನ್ಸತ್ತೆ. ಅದಕ್ಕೆ ಅವಳು ಹೋಗ್ತೀನಿ ಅಂತಿದ್ದಾಳೆ. ದುಡಿದೇ ಇರೋ ಗಂಡ ಅಂದ್ರೆ ಯಾರಿಗಾದ್ರೂ ಹೀಗೇನೆ. ನಾನು ಅಷ್ಟೇ. ಆದ್ರೆ ನಾನ್ ಹೋಗಲ್ಲ. ಆಗಾಗ ಮನೆ ಬಿಟ್ಟು ಹೋಗೋದು ನನ್ ಗಂಡಂಗ ಅಭ್ಯಾಸ ಅಲ್ವಾ?
ನಿನ್ ಬಾಯಿ ಮುಚ್ತೀಯಾ? ಸಿಟ್ಟು ಬಂದಿರೋದ್ ನನ್ಗಲ್ಲ, ಸುಮನಾಗೆ. ವಲ್ಲಭ, ಸುಮ್ನಿರೋ. ಹಾಗೆ ಹೇಳಿದ್ರೆ ನಿಜವಾಗ್ಲೂ ಅವಳು ಹೊರಟು ಹೋಗ್ತಾಳೆ ಅಷ್ಟೇ. ಹೋಗೋದು ಕೇಳಿ, ಇಲ್ಲಿರೋ ಅಂತ ಯಾರು ಬೇಡ್ಕೋತಿಲ್ಲ. ಚಿಕ್ಕಚ್ಮನ್ರೆ, ನಾನ್ ನಿಜವಾಗ್ಲೂ ಹೊರಟೋಗ್ತೀನಿ. ನನ್ ಲಗೇಜ್ ಬ್ಯಾಗ್ ಎಲ್ಲಿದೆ? ರೂಮಲ್ಲಿ ಎಲ್ಲ ಇರುತ್ತೆ, ಹೋಗು. ಹೋಗ್ತೀನಿ. ಸುಮನ, ನನ್ ಮಾತು ಕೇಳು ಸುಮನ. ಸುಮನ, ಚಿಕ್ಕ ಚಿಕ್ಕ ವಿಷಯನ ದೊಡ್ಡದು ಯಾಕೋ ಮಾಡ್ತೀಯಾ? ಡ್ಯಾಡ್, ಒಂದ್ ದಿವ್ಸನೂ ಇರಕ್ಕಾಗಲ್ಲ ಅವಳ ಕೈಯಲ್ಲಿ. ನಾಳೆನೆ ವಾಪಸ್ ಬರ್ತಾಳೆ, ನೋಡ್ತಾ ಇರಿ. ಹೋಗಲ್ಲ ಅಂದವಳು ಈಗ ಒಟಾರಕ್ ಹೋಗ್ತಿದ್ದಾಳೆ. ಅಲ್ಲಿ ಒಂದು ದಿನನಾದ್ರೂ ಇರ್ತಾಳೋ ಇಲ್ವೋ? ತಿಲೋತ್ತಮ, ನೀನಾದ್ರೂ ಹೇಳೋದಲ್ವಾ? ಅವ್ರೇನ್ ಚಿಕ್ಕ ಮಕ್ಳ? ಆದ್ರೂ ಸುಮನ ಯಾರ್ ಮನೆಗೂ ಹೋಗ್ತಿಲ್ಲ ರೀ. ಅವಳ ಅಕ್ಕನ್ ಮನೆಗ್ ತಾನೆ ಇರೋಕಾಗ್ದೆ ವಾಪಸ್ ಬರ್ತಾಳೆ. ಒಂದ್ಸಲ ಒಳಗ್ ಹೋದ್ರೆ ಸಾಕು, ಕೆಲ್ಸ ಆಗತ್ತೆ. ಓಹೋ, ನಮ್ ಹತ್ರ 16,000 ರೂಪಾಯಿ ಇದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಆಗಲ್ಲ, ಇಡ್ಲಿ ಅಂಗಡಿ ಅಂತೂ ಶುರು ಮಾಡಬಹುದು. ಚಟ್ನಿನ ನಾನ್ ರುಬ್ತೀನಿ ಬಿಡಿ ಬಾವ. ಸುಮನ, ಯಾವಾಗ ಬಂದೆ? ಈಗ ಬಂದೆ ಬಾವ. ವಿಕ್ರಾಂತ್ ಅವ್ರ ಗಾಡಿ ನಿಲ್ಲಿಸ್ತಾ ಇದ್ದಾರಾ? ಅವನ್ ಶೂಸ್ ಬಿಚ್ಚಿ ಕೈಕಾಲ್ ತೊಳ್ಕೊಂಡ್ ಬರ್ಬೇಕಲ್ವಾ? ನಾನೊಬ್ಳೆ ಬಂದೆ. ಸರಿ, ಕುತ್ಕೋಬಾ. ಏಯ್, ವೇಟ್ 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 ವೇಟ್, ಅಲ್ಲಿ ಕುತ್ಕೋಬೇಡ, ಸ್ಟೂಲ್ ಮೇಲೆ ಕುತ್ಕೊಳ್ಳುವಂತ ಇರು. ಕುತ್ಕೋ. ಇದೇನಾಕ ನಿಮಗ್ ಸಿಕ್ಕಿದ್ದು? ಯಾರು ಹೇಳಿದ್ರು? ಅದೇ ಯಾರೋ ಮಾತಾಡ್ತಿದ್ನ ಕೇಳಿಸ್ಕೊಂಡೆ. ಇದನ್ನ ಆಚೆ ತೆಗ್ದಿರೋ ವಿಷಯ ಯಾರಿಗೂ ಗೊತ್ತಿಲ್ವಲ್ಲ? ಏನೋ ಬಾವ, ಅದೆಲ್ಲ ನನ್ಗ್ಯಾಕೆ, ನನ್ಗೆ ನಮ್ಮ ಅಕ್ಕನೇ ಮುಖ್ಯ. ಅದೆಲ್ಲ ಹಾಗಿರ್ಲಿ, ಬಂದ್ ಉದ್ದೇಶ ಏನಕ್ಕ ಹೀಗ್ ಹೇಳ್ತ್ಯಾ? ಬರ್ಬಾರ್ದಾಗಿತ್ತಾ? ಸರಿ, ಹೋಗ್ತೀನಿ ಬಿಡು. ಅಯ್ಯೋ ಸುಮನ, ಏನಾಯ್ತು? ಹಾ, ಮನೇಲಿ ಏನಾದ್ರು ಗಲಾಟೆ ಏನಾದ್ರು ಆಯ್ತಾ? ಬಾವಂಗಾದ್ರು ನಾದ್ನಿ ನೋವೇನು ಅಂತ ಗೊತ್ತಾಯ್ತು. ಹೌದು ಬಾವ, ನಾನು ಸುಮ್ನೆ ತಿನ್ಕೊಂಡ್ ಬಿದ್ದಿರ್ತೀನಿ ಅಂತ ನಿಮ್ ತಮ್ಮ ಗಲಾಟೆ ಮಾಡಿದ್ದಕ್ಕೆ ನನಗ್ ಕೋಪ ಬಂದು ನಮ್ಮ ಅಕ್ಕನ್ ಮನೆಗ್ ಹೋಗ್ತೀನಿ ಅಂತ ಹೇಳ್ ಬಂದ್ಬಿಟ್ಟೆ. ಅದು ವಿಷಯ. ವಿಕ್ರಾಂತ್ ಅವ್ರಿಗೆ ಮೂಗ್ ಮೇಲೆ ಕೋಪ ಇರುತ್ತೆ ಅಂತ ನಿನಗೆ ಗೊತ್ತು ತಾನೆ? ಸಂಸಾರ ಅಂದ್ರೆ ಇದೆಲ್ಲ ಇದ್ದಿದ್ದೆ ಸುಮ್ಮನ. ಗಂಡನ್ ಕೋಪಕ್ಕೆ ಹೆಂಡತಿ ಬೇಜಾರ್ ಮಾಡ್ಕೊಂಡ್ರೆ ನಷ್ಟ ಆಗೋದು ಕುಟುಂಬಕ್ಕೆ. ಯಜಮಾನ್ರೆ, ಆಟೋ ಹತ್ಸಿ ಕಳ್ಸ್ ಬನ್ನಿ ಉಳ್ಳ. ಅಯ್ಯೋ, ಏನಕ್ಕ ನೀನು? ಈಗ ತಾನೇ ಬಂದಿದ್ದೀನಿ, ತಕ್ಷಣ ಹೊಟ್ರೆ ನಾನ್ ನೋಡಿ ನಗ್ತಾರೆ. ಮನೆಯವ್ರ ನಕ್ರೆ ನೀನ್ ಅವ್ರಿಗೆ ಖುಷಿ ಪಡಿಸ್ದೆ ಅಂತ, ಹೊರಗ್ನವ್ರ ನಕ್ಕಿದ್ರೆ ನಿನ್ ಸಮಸ್ಯೆಲಿದ್ಯಾ ಅಂತ. ಜಾಸ್ತಿ ಮಾತಾಡ್ದೆ, ಹೊರಡಿಲಿಂದ. ಆಯ್ತು ಬಿಡಕ್ಕ. ನೋಡಿದ್ರ ಬಾವ ಇವಳು ಹೇಗ್ ಮಾತಾಡ್ತಿದ್ದಾಳೆ ಅಂತ? ನಮ್ಮ ಅಕ್ಕನ್ ತರ ನಾನು ತಾಯಿ ಆಗ್ತಿದ್ದೀನಿ, ಅದಕ್ಕೆ ಬಂದೆ ಅನ್ಕೊಳ್ಳಿ. ಒಂದಿನ ಇರಕ್ ಬಿಟ್ಟು ನನ್ ಹೊಟ್ಟೆಗೇನಾದ್ರೂ ಹಾಕಿ ಕೈಗೆ ದುಡ್ಡು ಕೊಟ್ಟು ಹೋಗ್ಬಿಡ್ಬಾ ಅಂತ ಇವಳಿಗೆ ಹೇಳಕ್ಕಾಗಲ್ವಾ? ಸುಮನ, ನಿಮ್ಮ ಅಕ್ಕಂಗೆ ಎಲ್ಲ ಗೊತ್ತು. ಹೇಳಿಲ್ವಾ ಏನೇನೋ ಹೇಳ್ತಾರೆ ಅಂತ? ರಿಸೀವ್ ಮಾಡಿ ಆಂಟಿ. ಹಾ, ಹಲೋ ರಶ್ಮಿಕಾ, ಹೌ ಆರ್ ಯು? ನಾನು ಆಫೀಸ್ಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ರಶ್ಮಿಕಾ, ಆತರ ಹೆಸರಿರೋರು ಮಾಮ್ಗೆ ಯಾರು ಗೊತ್ತಿಲ್ವಲ್ಲ? ಹೊಸದಾಗಿ ಎಲ್ರನ್ನೂ ಫ್ರೆಂಡ್ಸ್ ಮಾಡ್ಕೋತಿದಾರೆ ಅನ್ಸುತ್ತೆ ವಲ್ಲಭ್. ದುರ್ದು ಆಂಟಿ, ಅಯ್ಯೋ, ನಿಮ್ಗೆ ಮ್ಯಾಜಿಕ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಏನದು? ನಾನೇ ಸರ್ಪ್ರೈಸ್ ಆದೆ.
ವಿಷಯ ಹೇಳಿ ಆಂಟಿ. ಅಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲಿ ಲೈಟ್ ಆನ್ ಆಗತ್ತೆ. ಅದೆಲ್ರಿಗೂ ಗೊತ್ತು. ಆದ್ರೆ ನಿಮಗ್ ಗೊತ್ತಿಲ್ಲ. ನಂಬರ್ನ ಅಲ್ಲಿ ಒತ್ತಿದಿಕ್ಕೆ ಇಲ್ಲಿ ರಿಂಗ್ ಆಗಿ ಅತ್ತಿಗೆ ಆಚೆ ಹೋದ್ರು. ಇದು ನಿಜವಾಗ್ಲೂ ಅದ್ಭುತನೇ. ಉಫ್, ದುರಂದ್ರ ಆಂಟಿ ಏನ್ ಹೇಳಿದ್ರು ಅಂತ ನಿನಗೇನಾದ್ರೂ ಅರ್ಥ ಆಯ್ತಾ ವಲ್ಲಭ್? ನಮ್ಮ ಮಾಮ್ ಯಾರ ಹತ್ರ ಮಾತಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರು ಮಾತಾಡೋದ್ರ ಬಗ್ಗೆ ಕೇಳ್ತಾ ಇದೆಯಲ್ಲ ನೀನು. ಏನ್ರಿ ಮೇಡಮ್ ಕೋಪ ಮಾಡ್ಕೋತಿದ್ದೀರಾ? ನಿಮಗ್ ಗಂಡ ಇಲ್ದೇ ಇದ್ರು ನಡೆಯತ್ತೆ ಅಂತ ಅನ್ಸುತ್ತೆ. ನನಗ್ ಹಾಗಲ್ಲ, ಗೊತ್ತಾಯ್ತಾ? ಇಷ್ಟು ದಿವಸ ಆದ್ರೂ ಭೂಷಣ್ ಮಾವ ಮನೆಗ್ ಬಂದಿಲ್ಲ ಅಂತಂದ್ರೆ ಪೊಲೀಸ್ನೇ ಕೇಳ್ಬೇಕು. ನಿಮಗ್ ಫೋನ್ ಮಾಡಿ ನಾನ್ಯಾಕ್ ಬೈಸ್ಕೋಬೇಕು? ನೋಡು, ಪೊಲೀಸ್ ಹತ್ರ ಯಾಕೆ? ನಾಡಿದ್ದು ನಿನ್ಗೇನೇನ್ ಡೀಟೇಲ್ಸ್ ಬೇಕೋ ಎಲ್ಲಾ ಹೇಳ್ತೀನಿ. ನನ್ ಮಾತ್ ಕೇಳು. ಅದು ಈ ತರ ಮಾತಾಡಿದ್ರೆ ಯಾರ್ ಬೇಕಾದ್ರೂ ಕೇಳ್ತಾರೆ. ಕೋಪ ಮಾಡ್ಕೊಳಕ್ ನಂಗೂ ಬರತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಇರು. ನಿನ್ ಗಂಡ ಇದ್ದಿದ್ರೆ ನಿನ್ನನ್ನು ನಿನ್ ಕುಟುಂಬನು ಹೇಗ್ ನೋಡ್ಕೋತಾ ಇದ್ನೋ ಅದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ ಫ್ಯಾಮಿಲಿನ ತುಂಬಾ ಚೆನ್ನಾಗ್ ನೋಡ್ಕೋತೀನಿ. ನನಗ್ ಅದೆಲ್ಲ ಬೇಡ. ನನ್ ಮಕ್ಳು ಅಪ್ಪ ಎಲ್ಲಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದಾರೆ. ನಾಡಿದ್ದವ್ರು ಬರ್ಲಿಲ್ಲ ಅಂದ್ರೆ ಆವಾಗಿದೆ ನಿಮಗ್ ಮಜಾ. ನಮ್ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದೀನಿ ಈ ಮಾತ್ನ. ನೆನ್ಪಿಟ್ಕೊಳ್ಳಿ. ಇಡ್ತೀನಿ. ಏಯ್ ಹಲೋ, ಇವಳ್ದೊಂದ್ ತಲೆ ನೋವಾಗೋಯ್ತು. ನಾಡಿದ್ದು ಇವಳನ್ನ ಕರ್ಸಿ ಮ್ಯಾಟರ್ ಕ್ಲೋಸ್ ಮಾಡ್ಬೇಕು. ಆಂಟಿ, ಇಷ್ಟೊತ್ತಿಗೆ ಸುಮನ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿನೂ ಕುಡ್ದಿರ್ತಾಳೆ. ಅದು ಕಾಮನ್ ಅಲ್ವಾ? ಕಾಫಿ ಕುಡಿಯೋದ್ರ ಬಗ್ಗೆ ಅಲ್ಲ ಆಂಟಿ. ಇಷ್ಟೊತ್ತಾದ್ರೂ ಆ ಬಾಕ್ಸ್ ಅಲ್ಲಿ ಏನಿದೆ ಏನಿಲ್ಲ ಅಂತ ನಮಗ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಲ್ಲ. ನೈನಿ ಹತ್ರ ಸಿಕ್ಕಾಕೊಂಡಿರ್ಬೋದಾ? ಫೋನ್ ಮಾಡಿ ಕೇಳ್ತೀನಿ. ಹಲೋ, ಹೇಳಿ ಅತ್ತೆ. ನಿಮ್ಮಕ್ಕ ಹೇಗಿದ್ದಾಳೆ ಸುಮನಾ? ಆ ಪೆಟ್ಗೆ ತರ ಆರಾಮಾಗಿದ್ದಾಳೆ ಅತ್ತೆ. ಮತ್ತೆ ಆ ಪೆಟ್ಟಿಗೆಯಲ್ಲಿ ಏನಿದೆ? ಅದನ್ ತೆಗಿಯೋ ಹಾಗಿದ್ದಿದ್ರೆ ಇಷ್ಟೊತ್ತಾಗ ನಿಮಗೆ ಹೇಳ್ತಿದ್ನಲ್ಲ. ಲಾಕ್ ಇರುತ್ತಲ್ಲ, ಅದ್ರ ಕೀ ತಗೊಂಡು ಅದನ್ನ ಓಪನ್ ಮಾಡಿ ನೋಡಿರ್ತೀಯ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಅತ್ತೆ, ಆ ಪೆಟ್ಟಿಗೆಗೆ ಬೀಗನೇ ಇಲ್ಲ. ಸೂಟ್ ಕೇಸ್ಗಳಿಗೆ ಸೀಕ್ರೆಟ್ ಕೋಡ್ ಇರತ್ತಲ್ಲ, ಹಾಗಿದೆ. ನಾನ್ ಎಲ್ಲಾ ತರ ಲೆಕ್ಕಾಚಾರ ಹಾಕಿ ಆ ಪೆಟ್ಟಿಗೆನ ಓಪನ್ ಮಾಡಕ್ ಟ್ರೈ ಮಾಡಿದೆ. ಟ್ರೈ ಮಾಡಿದ್ಯಾ? ಓಪನ್ ಆಯ್ತಾ? ಹಲೋ ಸುಮನಾ, ಆ ಬಾಕ್ಸ್ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡಿದ್ಯಲ್ಲ, ಅದಾದ್ಮೇಲೆ ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳು. ನಿನ್ ಚಿಕ್ಕ ಸೊಸೆ ಏನ್ ಹೇಳ್ತಾಳಮ್ಮ? ವಿಕ್ರಾಂತ್, ನಿನ್ ಚಿಕ್ಕ ಮಗನೇ. ನೀನ್ ಮಾತಾಡ್ತಾ ಇದೀಯಾ? ಸುಮನ ಹತ್ರ ನಾನ್ ಮಾತಾಡ್ಬೇಕು. ಅವಳಗ್ ಫೋನ್ ಕೊಡು. ತವ್ರ ಮನೆಗೆ ಹೋಗ್ತೀನಿ ಅಂತಿದ್ ನನ್ನ ಹೆಂಡ್ತಿನ ಅಕ್ಕನ ಮನೆ ಕಳ್ಸಿರೋ ನನ್ನ ಪ್ರೀತಿಯ ಮದರ್ ಇಂಡಿಯಾಗೆ ನಮಸ್ಕಾರ. ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ? ನೀನೇನು ಹೇಳ್ಬೇಡಮ್ಮ. ಪ್ರೀತಿಸೋ ಅಮ್ಮ ಇರ್ತಾರೆ ಹೊರತು ನಡ್ಸೋ ಅಮ್ಮ ಈ ಪ್ರಪಂಚದಲ್ಲೇ ಇರೋದಿಲ್ಲ ಅನ್ಕೊಂಡಿದ್ದೆ ನಾನು. ಆದ್ರೆ ನನ್ನ ಅಭಿಪ್ರಾಯ ತಪ್ಪು ಅಂತ ನಿರೂಪಿಸೋದಕ್ಕೆ ನೀವಿದ್ದೀರಾ ಅಂತ ನನಗೆ ಅರ್ಥ ಆಯ್ತು. ವಿಕ್ರಾಂತ್, ಅಮ್ಮನ ಹತ್ರ ಹೀಗೇನಾ ಮಾತಾಡೋದು? ನಾನು ಹೇಗಿರ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ನೀನೆ ನನಗೆ ಹೇಳ್ಕೊಟ್ಟಿರೋದಲ್ವಮ್ಮ. ನಾನು ತಪ್ಪು ಮಾಡಿದ್ರೆ ನೀವು ಬೆಳೆಸಿದ ರೀತಿನೇ ಕ್ವಶನ್ ಮಾಡ್ಬೇಕಾಗತ್ತೆ. ಶಟ್ ಅಪ್! ನಾನು ಬಾಯಿ ಮುಚ್ಕೋತೀನಿ. ಯಾಕಂದ್ರೆ ಬಾಯಿ ಬಿಟ್ಟು ಸುಮನನ್ ಕಳಿಸಿದ್ದು ನೀವೇ ಅಂತ ಇಲ್ಲಿ ಹೇಳಿದ್ರೆ ನೈನಿ ಅದಕ್ಕೆ ವಿಶಾಲ್ ಬರೋ ದೃಷ್ಟಿಲಿ ನೀನ್ ಚೀಪಾಗಿ ಹೋಗ್ತೀಯಮ್ಮ. ಏಯ್,
ನೀನ್ ನನ್ ಪ್ರೀತಿಯಿಂದ ಬೆಳೆಸಿರೋದು ನನ್ ತಪ್ಪು ಕಣೋ. ಇನ್ನೊಂದಕ್ಷರ ಮಾತಾಡದೆ ಫೋನ್ ಇಡೋ. ಏನ್ ಮಾಮ್, ವಿಕ್ರಾಂತ್ಗೆ ವಿಷಯ ಗೊತ್ತಾಯ್ತಾ? ನಿನ್ನೆ ರಾತ್ರಿ ಕಾಣಿಸ್ದೇ ಇದ್ದಿದ್ದಕ್ಕೆ ಹೆಂಡತಿ ಮನೇಲಿಲ್ಲ ಅಂತ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಿಕ್ ಹೋಗಿದ್ದಾನೆ ಅನ್ಕೊಂಡಿದ್ದೆ. ಆದ್ರೆ ಅವನು ವಟಾರಕ್ ಹೋಗಿದ್ದಾನೆ. ಹೋದ್ರೆ ಹೋಗ್ಲಿ, ಅಷ್ಟಕ್ಕೂ ಬಾಕ್ಸ್ ಓಪನ್ ಆಯ್ತೋ ಇಲ್ವೋ? ಅದು ಓಪನ್ ಆಗಲ್ಲ ವಲ್ಲಭ್, ನಾವೇ ಲಾಕ್ನ ಹೊಡಿಬೇಕು. ಹೇಗೆ? ಒಬ್ಬ ಗಂಡ್ಸು ಹೇಗ್ ಹೊಡಿಯೋದು ಅಂತ ನನ್ನ ಕೇಳ್ತ್ಯಾ? ಪೆಟ್ಗೆನ ಹೊಡೆದಾಕ್ ಕುಂತ್ಯಾ? ಹಾಗ್ ಮಾಡೋದಿಕ್ಕೆ ಆ ನಯನಿ ಒಪ್ಕೋತಾಳ? ಆಂಟಿ, ವಟಾರದಲ್ಲಿ ಸಿಕ್ಕಿರೋದ್ರಿಂದ ಅದ್ರ ಬೀಗ ಹೊಡಿಯೋ ಹಕ್ಕು ನಿಮ್ಗೂ ಇರುತ್ತೆ. ಕರೆಕ್ಟ್ ಮಾಮ್, ಲೆಟ್ಸ್ ಗೋ. ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ, ನಯ, ನಾಜೂಕು ಇದ್ಯಾವುದು ನಿನಗಿಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ಇದೆ. ಅದಕ್ಕೂ ಮೀರಿ ನೀನೊಬ್ಳು ನಂಬಿಕೆ ದ್ರೋಹಿ. ತಂಗಿ ಬಂದ್ಲು ಅಂತ ಪ್ರೀತಿ ತೋರಿಸೋ ಅಕ್ಕನ್ಗೆ ಅನ್ಯಾಯ ಮಾಡ್ತಾ ಇದೀಯಾ. ಪೆಟ್ಗೆಯಲ್ಲಿ ಏನಿದೆ ಅಂತ ನೋಡೋದು ತಪ್ಪಾ? ಪೆಟ್ಗೆ ಓಪನ್ ಮಾಡೋ ಹಾಗಿದ್ರೆ ಎಲ್ರ ಮುಂದೆನೇ ಓಪನ್ ಮಾಡೆ, ಯಾರು ಬೇಡ ಅಂದ್ರು. ಆದ್ರೆ ನಮ್ಮಮ್ಮನ್ ಮಾತು ಕೇಳಿ ನೀನ್ ನಾಟಕ ಮಾಡಿ ಸಿಟ್ಟಲ್ಲಿ ಮನ ಬಿಟ್ಟು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ ಅಂತಿದ್ದೀನಿ. ಅವ್ರ ಮಾತ್ ಕೇಳ್ಬೇಕಲ್ಲ. ಮುಖ ನೋಡ್, ಈ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೇದ್ ಕಲಿ ನೀನು. ವಟಾರದವ್ರಿಗೆ ನಿನ್ ಬಗ್ಗೆ ಏನಾದ್ರು ಗೊತ್ತಾದ್ರೆ ನಿನ್ ಕೈ ಕಾಲ್ನ ಮುರಿದ್ ಮನೆ ಕಳಿಸ್ತಾರೆ. ಅವ್ರಿಗಿಂತ ನಿಮ್ಗೆ ಜಾಸ್ತಿ ಕೋಪ, ದ್ವೇಷ ಎಲ್ಲ ಇದೆ. ಅಸಹ್ಯ ಕೂಡ ಇದೆ, ಮರಿಬೇಡ. ನಾನ್ ಈ ಮನೆ ಮಗಳಾಗಿರೋದ್ರಿಂದ ಪಾಲ್ ಸ್ವಲ್ಪ ಜಾಸ್ತಿ ಕೊಟ್ರೆ ನಿಮ್ಗೆ ಪುಣ್ಯ ಬರುತ್ತೆ. ಯೋಚನೆ ಮಾಡಿ. ನಾನ್ ಈ ಮನೆ ಚಿಕ್ಕ ಸೊಸೆ, ಪಾಪ ಚಿಕ್ಕವಳಲ್ವಾ ಅಂತ ಮೊದ್ಲು ನನ್ಗೆ ಕೊಡಿ. ಸ್ಟಾಪ್ ಇಟ್. ಏನಿದೆ ಅಂತ ಸರಿಯಾಗಿ ನೋಡು. ಅದ್ರಲ್ಲಿ ಬಂಗಾರ ಸಿಕ್ಕಿದ್ರೆ ನೈನಮ್ಮ ಅವ್ರಿಗೆ ಸೇರಿದಂಗೆ. ಹಳೆ ಜಮಾನದ್ದು ದುಡ್ಡಾದ್ರೆ ಈಗ ಉಪಯೋಗ ಇಲ್ಲ. ಓಪನ್ ಮಾಡಿದ್ರು. ಇನ್ಸ್ಪೆಕ್ಟ್ರು ಪೆಟ್ಟಿಗೆ ಒಳಗೆ ಏನಿದೆ ಅಂತ ನೋಡ್ತಿದ್ದಾರೆ. ಏನದು? ಬಂಗಾರನ? ತುಂಬಾ ಬೆಲೆ ಬಾಳೋದಿರ್ಬೇಕು. ಇಲ್ಲ ಅಂದ್ರೆ ಅಷ್ಟು ಹುಷಾರಾಗಿ ಬಟ್ಟೆಲ್ಲ ಸುತ್ತಿಡ್ತಾರೆ. ಇನ್ಸ್ಪೆಕ್ಟರ್, ಏನದು? ಗೊತ್ತಿಲ್ಲ ವಿಶಾಲ್. ಪೆಟ್ಟಿಗೆ ತೆಗ್ದ ಹಾಗೆ ಬಟ್ಟೆ ಕೂಡ ತೆಗಿರಿ. ತೆಗೆದ್ ನೋಡೋಣ.
ಕಣ್ಣಿದೆ ತಾನೆ, ಸರಿಯಾಗಿ ನೋಡಕ್ಕೇನು? ಇವಾಗ ಯಾಕೆ ಸೀರಿಯಸ್ ಆಗ್ತಿದ್ದೀರಾ ಮಾಮ್? ಇಲ್ಲ ಅಂದ್ರೆ ಏನು? ಅದ್ರಲ್ಲಿ ಚಾಕು ಇತ್ತು, ನೋಡಿಲ್ವಾ ನೀನು? ಯಾಕ್ ನೋಡ್ಲಿಲ್ಲ? ಎಲ್ರು ನೋಡಿದ್ವಲ್ಲ ಆತಿಗೆ. ಒಂದು ಮೊಳ ಇತ್ತದು. ಹಾಸಿನಿ ಅದನ್ನ ಸೋರೆಕಾಯಿ ಅನ್ಕೊಂಡಿದ್ಲಂತೆ, ಗೊತ್ತಾ? ಅತ್ಲಾ ಹಾ, ನಾನೇನ್ ಅಳ್ಳಿಲ್ವಲ್ಲ, ನೀವೇ ಸಪ್ ಮುಖ ಹಾಕೊಂಡು ಮನೆಗ್ ಬಂದಿದ್ದು. ನಾನೇನ್ ಹಾಗಿಲ್ವಲ್ಲ, ಫೇಸ್ ಫೇರ್ ಆಗೇ ಇದೆ. ಇವಾಗ ತಾನೇ ಸೆಲ್ಫಿ ತಗೊಂಡೆ. ನೋಡ್ತೀರಾ ಆತಿಗೆ? ಬೇಕಾಗಿಲ್ಲ. ಭಯ ಪಡಿಸ್ಬೇಡಿ ಆಂಟಿ, ನಿಮ್ಮಷ್ಟು ಧೈರ್ಯ ಅವ್ರಿಗಿಲ್ಲ ಅನ್ಸುತ್ತೆ. ನೀವಿಬ್ರು ಇವಾಗ ನಿಮ್ ರೂಮ್ಗೆ ಹೋದ್ರೆ ನಮಗೆ ಖುಷಿ ಆಗುತ್ತೆ. ಹಾ, ಅಂದ್ರೆ ನೀವಿವಾಗ ಹ್ಯಾಪಿ ಆಗಿಲ್ಲ ಅಂತಲ್ವಾ ಆಂಟಿ? ನಾನ್ ಹೇಳ್ದೆ ತಾನೆ, ಆ ಪೆಟ್ಟಿಗೆಯಲ್ಲಿ ಒಂದ್ ಹೊತ್ತಿಗೆ ಬೇಕಾಗಿರೋ ತರಕಾರಿ ತಗೊಳ್ಳೋಷ್ಟು ದುಡ್ಡು ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗ್ ವಾಪಸ್ ಬಂದ್ರು. ಆಸೆಯಿಂದ ಅಲ್ಲಿಗೆ ಹೋಗ್ಲಿಲ್ಲ, ಅನುಮಾನದಿಂದ ಹೋದೆ. ಇನ್ನು ಅನುಮಾನ ಪಡೋ ಹಾಗೆ ಆ ಪೆಟ್ಟಿಗೆನಲ್ಲಿ ನಮಗ್ ಚಾಕು ಸಿಕ್ಕಿದೆ. ಅತಿಗೆ ಆಗ್ಲೇ ಹಾಸಿನಿ ಕೆಲವು ಕ್ವಶನ್ಸ್ ಡೌಟ್ ಅನ್ನು ರೈಸ್ ಮಾಡಿದ್ಲು. ಅವನ್ನ ಕೇಳಿದ್ರೆ ನಿಜನೇ ಅಲ್ವಾ ಅಂತ ನೀವು ಆಶ್ಚರ್ಯ ಪಡ್ತೀರಾ. ನಿಮ್ಗೆ ಆಶ್ಚರ್ಯ ಆಯ್ತಾತೆ? ಅಫ್ಕೋರ್ಸ್ ವಲ್ಲಭ್. ಅಂದ್ರೆ ಬೇಡ ಬಿಡಿ, ಅವಳ ತರಾನೇ ಅವಳ ಮಾತುಗಳು ಕೂಡ ವಕ್ರವಾಗೇ ಇರುತ್ತೆ. ಥ್ಯಾಂಕ್ ಯು ಮೈ ಹಸ್ಬೆಂಡ್. ನೀವೆಲ್ ಫುಲ್ ಡೀಟೇಲ್ಸ್ ಕೇಳ್ಬಿಡ್ತೀರೇನೋ ಅಂತ ನಂಗೆ ಸಖತ್ ಟೆನ್ಷನ್ ಆಗೋಗಿತ್ತು. ಏನದು? ಬೇಕಾಗಿಲ್ಲ ಮಾಮ್, ಲೀವ್ ಇಟ್. ಅದ್ ಹೇಗ್ ಬಿಡಕ್ಕಾಗತ್ತೆ ವಲ್ಲಭ್? ಇವಾಗ್ಲೇ ತಾನೇ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು. ಅಯ್ಯೋ ದುರ್ದು ಆಂಟಿ, ತಾಯಿ ಮಗ ಇಬ್ರು ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ಬೇಕು. ನಾವ್ ಯಾಕೆ ಇಲ್ಲಿರ್ಬೇಕು? ಬನ್ನಿ ಬನ್ನಿ. ಅದ್ ಹಾಗಲ್ವೇ, ನೀನ್ ಹೇಳ್ದಾಗೆ. ಅಬ್ಬಾ, ಅವ್ರು ಕೇಳಲ್ಲ, ನೀವು ಬಿಡಲ್ಲ. ಬನ್ನಿ ನೀವು. ಅಲ್ವೇ, ಒಂದ್ ನಿಮಿಷ. ಬನ್ನಿ ಆಂಟಿ, ನಾವು ವಿಡಿಯೋ ಗೇಮ್ಸ್ ಆಡೋಣ. ಬನ್ನಿ. ಒಂದ್ ನಿಮಿಷ ಇರೇ. ಬನ್ನಿ. ಹಾಸಿನಿ ಡೌಟ್ಸ್ ಏನು ಅಂತ ತಿಳ್ಕೊಳ್ಳೋದು ಒಳ್ಳೇದು ವಲ್ಲಭ. ಮೊಬೈಲ್ ನಲ್ಲಿ ಮಕ್ಳು ತರ ವಿಡಿಯೋ ಗೇಮ್ ಮಾಡ್ಕೊಂಡು ಕೂತ್ಕೊಳ್ಳೋರ್ ಮಾತನ್ನೆಲ್ಲ ಕೇಳ್ಬೇಕಾ ಮಾಮ್? ಮೊದ್ಲು ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹೇಳಿ? ನೀವ್ಯಾಕೆ ಮೇಡಮ್, ನಾನೇ ಹೋಗ್ತೀನಿ ಅಲ್ಲಿಗೆ. ಅಷ್ಟು ಶ್ರಮ ಪಡ್ಬೇಕಾಗಿಲ್ಲ ಭೂಷಣ್, ಅವರೇ ಇಲ್ಲಿಗೆ ಬರ್ತಾರೆ. ಹೌದಾ? ಹುಲಿ ಬೋನಿಗ್ ಬಂದು ಜಿಂಕೆನೆ ಫೇಶಿಯಲ್ ಮಾಡಿಸ್ಕೊಳುತ್ತಾ? ಅವ್ರು ಯಾರೋ ತಲೆ ಕೆಟ್ಟವರೇ ಇರ್ಬೇಕು. ಸರಿ ಬಿಡಿ, ಅವ್ರು ಬರ್ತಾರೆ, ನಾನ್ ಮುಗಿಸ್ಬೇಕು ಅಷ್ಟೇ ತಾನೆ? 5 ಲಕ್ಷ ಆಗುತ್ತೆ ಮೇಡಮ್. ರೇಟ್ ರೈಸ್ ಆಗಿದ್ಯಾ ಭೂಷಣ್? ನೀವು ಗಾಯತ್ರಿ ಮೇಡಮ್ ಅವ್ರನ್ನ ಸಾಯಿಸೋದಿಕ್ಕೆ ನಾನ್ ಸಹಾಯ ಮಾಡಿದೆ. ಎಷ್ಟು ತಗೊಂಡೆ ಹೇಳಿ? 500 ರೂಪಾಯಿ. 500 ರೂಪಾಯಿಗೆ ಅಷ್ಟೊಂದು ಶ್ರಮ ಪಡ್ಬೇಕಾಯ್ತು ಮೇಡಮ್. ಆಗ ನನಗೆ ಬುದ್ಧಿ ಇರ್ಲಿಲ್ಲ, ಈಗ ನನಗೆ ಬುದ್ಧಿ ಬಂದಿದೆ. ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ. ನೀನು ನನ್ ಬಗ್ಗೆ, ಗಾಯತ್ರಿ ದೇವಿ ಕೊಲೆ ಬಗ್ಗೆ ಎಲ್ಲೂ ಹೇಳ್ಬಾರ್ದು ಅಂತ ಪ್ರತಿ ತಿಂಗಳು 10,000 ಕೊಡ್ತಾ ಬಂದಿದ್ದೀನಿ. ಈ 17 ವರ್ಷದಲ್ಲಿ 20 ಲಕ್ಷದ ಮೇಲೆ ಅದು ದಾಟಿದೆ. ಅಯ್ಯೋ ಮೇಡಮ್, ದೊಡ್ಡ ಮೇಡಮ್ ಅವ್ರ ಜೀವ ತೆಗೆದ್ಮೇಲೆ ನಿಮ್ಗೆಷ್ಟು ಕೋಟಿ ಬಂದಿದೆ ಹೇಳಿ? 100 ಕೋಟಿಗೆ ಯಜಮಾನಿ ಆಗಿದ್ದೀರಾ ಅಲ್ವಾ? ನಿಮ್ ಆಸ್ತಿಲೇನಾದ್ರೂ ನನ್ಗೊಂಚೂರು ಪಾಲ್ ಕೊಡ್ತೀರಾ? ತಿಂಗಳು ಮಾಮೂಲಿ ಕೊಡ್ತೀರಾ? ಈ ವಿಷಯನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಮೇಡಮ್. ಇಲ್ಲಿಗೆ ಬರ್ತಾ ಇದಾರಲ್ಲ, ಅವ್ರ ಫೋಟೋ ತೋರಿಸಿ ಮೊದ್ಲು. ಸದ್ಯಕ್ಕೆ ಅಡ್ವಾನ್ಸ್ ಅಂತ 2 ಲಕ್ಷ ಕೊಟ್ಬಿಡಿ. ಫೋಟೋ ತೋರಿಸ್ತೀನಿ, ಆದ್ರೆ ಮೊದ್ಲು ಅಡ್ವಾನ್ಸ್ ಕೊಡ್ತೀನಿ ಭೂಷಣ್. ಆದ್ರೆ ಅಡ್ವಾನ್ಸ್ ಅನ್ನ ನೀನು ಕೈಯಲ್ಲಿ ಮುಟ್ಟಲ್ವಲ್ಲ? ಹೌದು ಮೇಡಮ್, ಅಡ್ವಾನ್ಸ್ ಅಮೌಂಟ್ ನಾನು ಯಾವತ್ತೂ ಕೈಯಲ್ಲಿ ಮುಟ್ಟೋದಿಲ್ಲ. ನೋಟಿನ ಬದಲು ಈ ಸಲ
ನಿನಗ್ ಸಾವೇ ಗತಿ ಭೂಷಣ್. ನಿಮ್ಮಕ್ಷರಾನೇ ಹೋಲೋ ಹಾಗೆ ಬೇರೆ ಯಾರೋ ಬರ್ದಿರೋ ಪತ್ರದಲ್ಲಿ ಭೂಷಣ್ ಅನ್ನೋ ಹೆಸರಿದೆ. ಅಮ್ಮೋರ್ ಕಾರ್ಯದ ದಿನ ನನ್ ಗಂಡ ಅದನ್ನು ಓದೋ ಅಷ್ಟ್ರಲ್ಲಿ ಸುಮನ ಅದ್ರ ಮೇಲೆ ಅರ್ಶನದ್ ನೀರ್ ಸುರಿದ್ಬಿಟ್ಲು. ಅದೇನೋ ಗೊತ್ತಿಲ್ದೆ ಆಗಿದ್ದು. ಗೊತ್ತಿಲ್ದೆ ಆಗಿದ್ದು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಆ ಭೂಷಣ್ ಅನ್ನೋನು 2 ವಾರದಿಂದ ಕಾಣಿಸ್ತಿಲ್ಲ ಅಂತ ಅವನ್ ಹೆಂಡತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ಎರಡು ವಾರನಾ? ನಾನ್ 1 ವಾರ ಅನ್ಕೊಂಡಿದ್ದಲ್ಲ. ನೀನ್ ಯಾಕೆ ಅನ್ಕೋತ್ಯಾ? ಮಿಸ್ ಆಗಿದ್ದಾರೆ ಅಂತ ಫೈಲ್ ಮಾಡಿದೀವಿ. ಭೂಷಣ್ ಬಗ್ಗೆ ಆದಷ್ಟು ಬೇಗ ತಿಳ್ಕೊತೀವಿ. ಮೊದಲು ಈ ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸು ಯಾರ್ದು ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಮಾಮ್, ನಿಮ್ ಕತೆ ಮುಗೀತು ಅನ್ಸುತ್ತೆ. ಮಾಮ್, ಆ ಚಾಕುನ ತಗೊಂಡು ಹೋಗಿ ಆ ಚಾಕು ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ನ ಚೆಕ್ ಮಾಡಿದಾರಂತೆ ಮಾಮ್. ನಮ್ ಎಲ್ಲರ ಫಿಂಗರ್ ಪ್ರಿಂಟ್ಸು ಕ್ರಾಸ್ ಚೆಕ್ ಮಾಡೋದಕ್ಕೆ ಅಂತಲೇ ಪೊಲೀಸರು ಇಲ್ಲಿಗೆ ಬಂದಿರೋದು ಮಾಮ್. ಆದ್ರೆ ವಿಶಾಲ್, ನಮ್ಮೆಲ್ರ ಫಿಂಗರ್ ಪ್ರಿಂಟ್ಸ್ ಯಾಕಂತೆ ಅವ್ರಿಗೆ? ನಮ್ಮೇಲೆ ಪೊಲೀಸರಿಗೆ ಏನಾದ್ರೂ ಡೌಟ್ ಇದೆಯಾ? ಅದ್ ಹೇಗೆ ಅನುಮಾನ ಪಡಕ್ಕಾಗತ್ತ ಆಂಟಿ? ಮೌನನಷ್ಟ ಮುಖದ್ದಮೆ ಹಾಕೋಣ. ಹಲೋ, ನಿಮ್ಮೇಲೇನಾದ್ರೂ ಡೌಟ್ ಇದ್ದಿದ್ರೆ ಕಸ್ಟಡಿಗೆ ತಗೊಂಡು ಇಂಟ್ರೋಗೇಟ್ ಮಾಡ್ತಿದ್ವಿ. ಮತ್ತಿದಿಲ್ಲ ಏನ್ ಸರ್? ನಾನ್ ಹೇಳ ಸಖಿ, ಪೊಲೀಸ್ ಅಣ್ಣನ್ ತಂಗಿ ಸುಧಾಕದ್ ಕೂಡ ಆತ್ಮಹತ್ಯೆ ಅಲ್ಲ, ಕೊಲೆ. ಆ ಕೇಸನ್ ಕೂಡ ಮತ್ತೆ ತೆಗ್ದಿದ್ದಾರೆ ಸಖಿ. ಈ ಚಾಕುಗೂ ಅದಕ್ಕೂ ಸಂಬಂಧ ಇರ್ಬೋದೇನೋ, ಯಾರಿಗ್ ಗೊತ್ತು? ಭೂಷಣ್ ಎಲ್ಲಿದ್ದಾನೆ ಅಂತ ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ಗೊತ್ತಾಗಿದ್ ಏನಂದ್ರೆ ಅವನು 2 ವಾರದಿಂದ ಕಾಣಿಸ್ತಿಲ್ಲ ಅನ್ನೋದು. ಅದ್ರ ಹಿಂದೇನು ನಿನ್ ಕೈವಾಡ ಇದೆಯೇನೋ, ಇಲ್ಲ ಅಂದ್ರೆ ಆ ಚಾಕು ಮೇಲಿರೋ ಗುರ್ತು ನಿಮ್ದೇನಾ ಅಂತ ತಿಳ್ಕೊಳ್ಳೋದೇ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಪೊಲೀಸ್ ಅಣ್ಣ ಆಫೀಸರ್ಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಬುದ್ಧಿವಂತಿಕೆ ಯೂಸ್ ಮಾಡಿ ನನ್ನ ಸಿಕ್ಕಾಕ್ಸಕ್ ನೋಡ್ತಿದ್ಯಾ? ನಾನ್ ಜೈಲಿಗೆ ಹೋದ್ರೆ ನನ್ ಮಗ ವಲ್ಲಭ ಆದ್ರೂ ಸರಿ, ನಿನ್ ಕತ್ತೆನ ಮುಗಿಸ್ತಾನೆ. ಇವತ್ತು ಇಲ್ಲಿ ಏನಾಗ್ಬೋದು ಅಂತ ಗೊತ್ತಾಗ್ದೆ ಭಯ ಪಟ್ಕೊಂಡ್ರೆ ನಾಳೆ ಇನ್ನೇನೋ ಮಾಡ್ತಾರೆ, ಇನ್ನೇನೋ ಆಗ್ಬೋದು ಅಂತ ಯಾಕತ್ತೆ ಟೆನ್ಷನ್ ಮಾಡ್ಕೊಂಡಿದೀರಾ? ಸ್ವಲ್ಪ ಶಾಂತವಾಗಿರಿ. ನಮ್ಮತ್ತೆನ ಕೊಲ್ಲೋ ಮೊದ್ಲು ನಿಮ್ ನಿಜ ರೂಪನ ಮುಚ್ಚಿಟ್ಕೊಂಡು ಅಮಾಯಕರ ತರ ಹೇಗ್ ನಾಟಕ ಮಾಡಿದ್ರೋ ಈಗ್ಲೂ ಕೂಡ ಏನು ಗೊತ್ತಿಲ್ದಿರೋ ಹಾಗಿರಿ. ಸಾಕ್ಷ್ಯಾಧಾರಗಳು ನೀವೇ ಕೊಲೆಗಾರ್ತಿ ಅಂತ ಹೇಳಿದ್ರು ಕೂಡ ನನ್ಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡಿ ಅಸಹ್ಯ ಪಟ್ಕೋಬೇಕಾದವರು ಅಯ್ಯೋ ಪಾಪ ಅಂತ ನಿಮ್ ಮಾತು ಕರಗ್ತಾರೇನೋ ನೋಡೋಣ. ನೀನ್ ಬಿಟ್ಟಿ ಸಲಹೆ ಕೊಟ್ರೆ ಅದನ್ನ ತಗೊಳ್ಳೋದಿಕ್ಕೆ ನಾನ್ ರೆಡಿ ಇಲ್ಲ. ಹಾಗಾದ್ರೆ ನಿಮ್ ಇಷ್ಟ. ಬನ್ನಿ ಅತ್ತೆ, ನಮ್ ಕೈಗಳನ್ನ ಸ್ಕ್ಯಾನರ್ ಮೇಲಿಡೋಣ. ಕೊಲೆ ಮಾಡಿದ್ ಯಾರು ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗೋಣ. It matched.
ವಾಟ್? ಅದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಈ 9 ಇದೆ ವಲ್ಲಭ್, ಮ್ಯಾಚ್ ಆಗ್ತದೆ ನೋಡು. ನೈನಿ, ಇದೇನಿದು? ಏನು ಅಕ್ಕ, ನನಗೂ ಅದೇ ಅರ್ಥ ಆಗ್ತಿಲ್ಲ. ನೀನು ಚಾಕು ಮುಟ್ಟಿದ್ಯಾ ಅಂತ ಅರ್ಥನಮ್ಮ. ಇನ್ಸ್ಪೆಕ್ಟರ್ ಸರ್, ನಮ್ಗಂತೂ ಯಾವ ಸಂಬಂಧನೂ ಇಲ್ಲ. ನೈನಿನೇ ಏನೋ ಮಾಡಿರ್ತಾಳೆ. ಅಯ್ಯೋ, ನಾನೇನು ಮಾಡಿಲ್ಲ ಚಿಕ್ಕಮ್ಮ. ಏನು ಮಾಡದೇ ಇದ್ರೆ ಅದ್ ಹೇಗ್ ಮ್ಯಾಚ್ ಆಗತ್ತಕ್ಕ? ಇನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ. ಅವಶ್ಯಕತೆ ಇಲ್ಲ ಮಿಸ್ಟರ್ ವಿಶಾಲ್. ನೈನಿ ಫಿಂಗರ್ ಪ್ರಿಂಟ್ಸ್ ಚಾಕು ಮೇಲೆ ಯಾಕಿದೆ, ಹೇಗ್ ಬಂತು ಅಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ. ನೀವು ಕೋಆಪರೇಟ್ ಮಾಡಬೇಕು. ಬಟ್ ಇನ್ಸ್ಪೆಕ್ಟರ್, ನೈನಿ ತಪ್ಪು ಮಾಡಲ್ಲ. ನಿಮ್ದು ಅಭಿಮಾನ, ಕಾನೂನಿಗೆ ಇದು ಅನುಮಾನ. ಯಾವ್ದು ಏನೇ ಆದ್ರೂ ಆದಷ್ಟು ಬೇಗ ಎಲ್ಲ ಗೊತ್ತಾಗತ್ತೆ. ನೀವೇನ್ ಭಯ ಪಡ್ಬೇಕಾಗಿಲ್ಲ. ಅಮಾಯಕರಿಗೆ ಏನೂ ಆಗಲ್ಲ. ತಪ್ಪು ಮಾಡಿದವರು ತಪ್ಪಿಸ್ಕೊಳಕ್ಕಾಗಲ್ಲ. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.